ಫಿನ್ಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ಇವತ್ತು ನಮ್ಮ ಜೊತೆ ನಮ್ಮ ಫೌಂಡರ್ ಸುದರ್ಶನ್ ಚಿಪ್ಲುನ್ಕರ್ ಅವರಿದ್ದಾರೆ. ಸ್ವಾಗತ ಸರ್ ನಿಮಗೆ. ನಮಸ್ಕಾರ. ಸೊ ಇವತ್ತು ಅವರು ನಡೆದು ಬಂದ ದಾರಿ ಇದರ ಬಗ್ಗೆ ನಾವು ಅವ್ರ ಹತ್ರನೇ ಕೇಳೋಣ. ಸರ್, ಫಿನ್ಪ್ರಭಾದ ಹಿಂದಿರುವ ಕಥೆಯನ್ನು ನೀವು ಇವತ್ತು ನಮಗೆ ಹೇಳಿ. ಆ್ಯಕ್ಚುಲಿ ನನಗೆ ಒಂದು ಸಣ್ಣದಿರುವಾಗಿನಿಂದ ಫಿನಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಅಂತ ಹೇಳಿದರೆ, ಶೇರ್ ಮಾರ್ಕೆಟ್ ಇರಲಿ ಅಥವಾ ಇದು ಫಿನಾನ್ಸ್ ಹೇಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ಬಿಸ್ನೆಸ್ ಎಲ್ಲ ಮಾಡ್ತಾರೆ, ಸೊ ಅದು ಹೇಗೆ ಮಾಡ್ತಾರೆ ಅನ್ನುವಂಥದ್ದೊಂದು ಕುತೂಹಲ ಇತ್ತು ಸಣ್ಣದಿರುವಾಗಿನಿಂದ. ಆದರೆ ನಮಗೆ ಏನು ಅಂತ ಹೇಳಿದರೆ, ನಮ್ಮದು ಮೂಲತಃ ಬೆಳ್ಳಿ ಚಿನ್ನದ್ದೆಲ್ಲ ನಾವು ಕೆಲಸ ಮಾಡೋದು. ಸೊ ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಾವು ಬಿಸ್ನೆಸ್ನಲ್ಲಿ ನಾವು ಬ್ಯುಸಿ ಆಗ್ತಿದ್ದೆವು. ನಮಗೆ ಬೇರೆದಕ್ಕೆಲ್ಲ ತಲೆ ಹಾಕಲಿಕ್ಕೆ ಅಂತ ಪುರ್ಸೋತಿರಲಿಲ್ಲ. ಸೊ ನಾನು ಕಲಿಯೋದ್ರಲ್ಲಿ ಸ್ವಲ್ಪ ನಮ್ಮದು ಆ್ಯಕ್ಚುಲಿ ಕಾಮರ್ಸ್ ಬ್ಯಾಕ್ಗ್ರೌಂಡೇ ನಮ್ಮದು. ನಾನು ಇದೇ ತೊಗೊಂಡದ್ದು, ಯಾವುದು ಕಾಮರ್ಸೇ ತೊಗೊಂಡದ್ದು PUCಯಲ್ಲಿ. ಸೊ ಅಲ್ಲಿ ಮತ್ತೆ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ಕೂಡ ಅದು ಪುಸ್ತಕದ ಬದನೆಕಾಯಿಗಿಂತಲೂ ಹೊರಗಿನ ಪ್ರಪಂಚದ ಬಿಸ್ನೆಸ್ ಇದ್ದು ನನಗೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಸೊ ಹಾಗೆ ನಾನು ಶೇರ್ ಮಾರ್ಕೆಟಿದ್ದು ಅದು CNBC TV18 ಅಂತ ಹೇಳಿ, ಅದು ಈಗ ಕೂಡ ಉಂಟು, ಅದೊಂದು ಚಾನಲ್ ಇತ್ತು. ಅದು ನೋಡ್ತಾನೆ ನಾವು ಕೆಲಸ ಮಾಡೋದು. ಸೊ ಅದೇ ತಲೆಯಲ್ಲಿ ತಿರುಗ್ತಾ ಇತ್ತು. ಬಟ್ ಆ ಕಾಲದಲ್ಲಿ ಒಂದು 15-20 ಇಯರ್ಸ್ ಬ್ಯಾಕ್ ಎಲ್ಲ ಇಷ್ಟು ಅಡ್ವಾನ್ಸ್ಡ್ ಇರಲಿಲ್ಲ, ಇದು ಇಂಟರ್ನೆಟ್ ಇರಲಿಲ್ಲ. ಆಮೇಲೆ ನಮಗೆ ಫ್ರೀಕ್ವೆಂಟ್ ನ್ಯೂಸ್ ಎಲ್ಲ ಎಂತ ಸಹ ಸಿಗ್ತಿರ್ಲಿಲ್ಲ. ರಿಯಲ್ ಟೈಮ್ ಡಾಟಾ ಎಂತ ಸಿಗ್ತಿರ್ಲಿಲ್ಲ ಆ ಟೈಮ್ನಲ್ಲಿ. ಜಸ್ಟ್ ಪೇಪರ್ ಓದೋದು ಅಥವಾ ನ್ಯೂಸಲ್ಲಿ TV ಯಲ್ಲಿ ಬಂದದ್ದನ್ನೇ ನಮಗೆ ಗೊತ್ತಾಗೋದು ಪ್ರೈಸ್ ಎಷ್ಟು ಅಂತೇಳಿ. ಸೊ ಪ್ರೈಸ್ ವೇರಿಯೇಷನ್ ಇದು ಅಷ್ಟು ಇಂಪಾರ್ಟೆನ್ಸ್ ಇರಲಿಲ್ಲ. ಸೊ ಇನ್ವೆಸ್ಟ್ಮೆಂಟ್ ಮಾಡೋದೆಲ್ಲ ಗೊತ್ತಿತ್ತು. ಮತ್ತು ನಮ್ಮ ಹತ್ರ ಅಷ್ಟು ದುಡ್ಡು ಸಹ ಇರಲಿಲ್ಲ ಇನ್ವೆಸ್ಟ್ ಮಾಡಲಿಕ್ಕೆ, ನೋಡ್ಬೋದು ಅಷ್ಟೇ. ಸೊ ನೋಡ್ತಾ ಇದ್ದೆ ಅಷ್ಟೇ, ಇನ್ವೆಸ್ಟ್ಮೆಂಟ್ ಅಂತ ಇರಲಿಲ್ಲ. ಮತ್ತೆಂತ ಆಯಿತು, ಬರ್ತಾ ಬರ್ತಾ ನಮ್ಮದು ಬಿಸ್ನೆಸ್ ಗ್ರೋ ಆಯಿತು. ಅಲ್ಲಿ ನಮಗೆ ಸ್ವಲ್ಪ ರಿಸರ್ವ್ಸ್ ಕ್ರಿಯೇಟ್ ಆಯಿತು, ನಮ್ಮ ಹತ್ರ ಸಹ ದುಡ್ಡು ತಿರುಗಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಟೈಮ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಹಾಗೆ ಆ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ನನಗೆಲ್ಲ ವಿಷಯಗಳು ಕೆಲವೆಲ್ಲ ಗೊತ್ತಾಯಿತು. ಶೇರ್ ಮಾರ್ಕೆಟ್ ಇದು ಹೇಗೆ ವರ್ಕ್ ಆಗ್ತದೆ. ಅದೇ ಟೈಮಿಗೆ ಇಂಟರ್ನೆಟ್ ಸಹ ಬಂತು. ಸೊ ಇಂಟರ್ನೆಟ್ ಬಂತು, ಯೂಟ್ಯೂಬ್ ಸ್ವಲ್ಪ ಫ್ಲರಿಶ್ ಆಯಿತು. ಸೊ ಆಗ ಸ್ವಲ್ಪ ನಾವು ಯೂಟ್ಯೂಬ್ ಎಲ್ಲ ನೋಡಿ ಕಲಿತಾ ಇರುವಾಗ ಮತ್ತೆ ಅಂತೂ ಕೊರೋನಾ ಬಂತು. ಕೊರೋನಾದ ಟೈಮ್ನಲ್ಲಿ ಯೂಟ್ಯೂಬ್ ಎಲ್ಲ ಭಯಂಕರ ಕ್ಲಿಕ್ ಆಯಿತು. ಆಮೇಲೆ ಆಗ ಇದು ಕೂಡ ಇವನ್ ಶೇರ್ ಮಾರ್ಕೆಟ್ದು ಕೂಡ ತುಂಬ ಡಿಮ್ಯಾಟ್ ಅಕೌಂಟ್ಸ್ ಎಲ್ಲ ಓಪನ್ ಆಯಿತು. ಸೊ ಆ ರೀತಿ ನಮ್ಮದು ಮುಂದೆ ಬಂತು. ಸೊ ಅದರ ನಂತರ ನಾವು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದೆವು. ನಮಗೆ ಟ್ರೇಡಿಂಗ್ನಲ್ಲಿ ಸಹ ತುಂಬ ಲಾಸ್ ಆಯಿತು ಇನಿಷಿಯಲಿ. ಅಂದರೆ ನಿಮಗೆ ಗೊತ್ತುಂಟಲ್ಲ, ಟ್ರೇಡಿಂಗ್ ಮಾಡಿ ಪ್ರಾಫಿಟ್ ಮಾಡಿದವರು ಯಾರು ಇಲ್ಲ ಅಂತೇಳಿ ಸೆಬಿಯೇ ಹೇಳ್ತದೆ. 98% ಜನ ಲೂಸ್ ಮಾಡ್ಕೊಳ್ತಾರೆ ಅಂತೇಳಿ. ಸೊ ಹಾಗೆ ನಮಗೆ ಮತ್ತೆ ಸ್ವಲ್ಪ ಇಂಟ್ರೆಸ್ಟ್ ಬಂತು, ಯಾಕೆ ಲಾಸ್ ಆಗ್ತದೆ ಅಂದರೆ. ಹ್ಯೂಜ್ ಲಾಸ್ ಏನು ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ನಮ್ಮ ಹತ್ರ ಇದ್ದ ಬಂಡವಾಳವೇ ಕಡಿಮೆ. ಕಡಿಮೆ ಬಂಡವಾಳದಲ್ಲಿಯೇ ಪ್ಲಸ್ ಮೈನಸ್ ಆಗ್ತಾಯಿತ್ತು. ಮತ್ತೆ ಒಂದು ಟೈಮ್ನಲ್ಲಿ ನಮ್ಮದು ಬಿಸ್ನೆಸ್ ಸ್ವಲ್ಪ ವೀಕ್ ಆಯಿತು. ಆ ಟೈಮ್ನಲ್ಲಿ ನಾನು ಶೇರ್ ಮಾರ್ಕೆಟ್ ಕಂಪ್ಲೀಟ್ ಒಮ್ಮೆ ಬಿಟ್ಟು ನಮ್ಮ ಫೋಕಸ್ ಫುಲ್ಲು ನಮ್ಮ ಬಿಸ್ನೆಸ್ನ ಮೇಲೆ ನಾನು ಫೋಕಸ್ ಮಾಡಿದೆ. ಅದರ ನಂತರ ಪುನಃ ನಮ್ಮದು ಇದು ಜರ್ನಿ ಸ್ಟಾರ್ಟ್ ಆಯಿತು, ಇನ್ವೆಸ್ಟ್ಮೆಂಟ್ ಇದು ಜರ್ನಿ ಸ್ಟಾರ್ಟ್ ಆಯಿತು. ಸರ್, ನೀವು ಹೇಳಿದ್ರಿ ನೀವು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅವರು ಅಂತ. ಸೊ ಬಟ್ ಅದಕ್ಕಿಂತ ಮುಂಚೆ ನೀವು ಬಾಲ್ಯದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಹೇಗೆ ಸ್ಟಾರ್ಟ್ ಆಯಿತು? ನಿಮ್ಮ ಬಾಲ್ಯದ ಕಥೆಗಳನ್ನು ನಮ್ಗೆ ಸ್ವಲ್ಪ ಹೇಳ್ತೀರಾ? ಬಾಲ್ಯ ಅಂತ ಹೇಳಿದರೆ ನಮ್ಮದು ಆ್ಯಕ್ಚುಲಿ ಆನ್ಸೆಸ್ಟರ್ಸ್ ಬಿಸ್ನೆಸ್ ಅಂದರೆ ನನ್ನ ತಂದೆ ಮತ್ತು ಅಜ್ಜ ಮಾಡ್ತಾ ಇದ್ದಂಥ ಕೆಲಸ ಅಂದರೆ ಬೆಳ್ಳಿ ಕೆಲಸ. ನಾವು ಕಲಾಗಾರರು. ಬೆಳ್ಳಿಯಲ್ಲಿ ತಂದೆ ಒಬ್ಬರೇ ಮಾಡ್ತಿದ್ರ ಅಂದ್ರೆ ಅವ್ರ ನಿಮ್ಮ ಅಣ್ಣ ತಮ್ಮಂದಿರೆಲ್ಲ ಸೇರಿ? ಇಲ್ಲ, ನಾನು ಒಬ್ಬನೇ ಮಗ. ಓಕೆ. ನನಗೆ ಒಬ್ಳು ಅಕ್ಕ, ಇಬ್ರು ತಂಗಿಯಂದ್ರು. ನಾನು ಒಬ್ಬನೇ ಮಗ. ಅಕ್ಕನಿಗೆ ಮದುವೆ ಆಗಿದೆ, ಅವರು ಅಹಮದಾಬಾದ್ನಲ್ಲಿದ್ದಾರೆ. ಇಬ್ರು ತಂಗಿಯಂದ್ರಿಗೆ ಸಹ ಮದುವೆ ಆಗಿದೆ, ಅವರೊಬ್ಬರು ಬ್ಯಾಂಗ್ಳೂರಲ್ಲಿದ್ದಾರೆ, ಒಬ್ಬರು ಸೊರಬದಲ್ಲಿದ್ದಾರೆ. ಸೊ ನಾನೊಬ್ಬನೇ ಮಗ. ಹಾಗಾಗಿ ತಂದೆಯವರ ತಂದೆ ಅಂದರೆ ನನ್ನ ಅಜ್ಜ ಸ್ಟಾರ್ಟ್ ಮಾಡಿದ್ದು ಬೆಳ್ಳಿ ಕೆಲಸ. ಸೊ ಅವರು ಫೌಂಡರ್ ನಮ್ಮ ಬಿಸ್ನೆಸ್ ಇದ್ದು, ಮೂಲ ಬಿಸ್ನೆಸ್ ಇದ್ದು. ಅದ ನಂತರ ನಮ್ಮ ತಂದೆಯವರು ಸಹ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ರು. ತಂದೆಯವರಿಂದ ನಾನು ಅದನ್ನು ನೋಡಿಯೇ ಕಲ್ತದ್ದು ಸಣ್ಣದಿರುವಾಗಿನಿಂದ. ಮತ್ತು ನನಗೆ ಅದರಲ್ಲಿ ತುಂಬ ಇಂಟ್ರೆಸ್ಟ್. ನನಗೆ ಓವರಾಲ್ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ತುಂಬ ಇಂಟ್ರೆಸ್ಟ್, ಮತ್ತು ತಿರುಗಾಡೋದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟ್. ಸೊ ಹಾಗೆ ನಮ್ಮದು ಆ್ಯಕ್ಚುಲಿ ಆ ಕಲಾ ವೃತ್ತಿಯಲ್ಲಿ ಸಹ ತಿರುಗಾಡಿದೆಯೇ ಕೆಲಸ ಜಾಸ್ತಿ, ಅಂದರೆ ಫೀಲ್ಡ್ ವರ್ಕ್ ಜಾಸ್ತಿ ಇರ್ತಿತ್ತು. ಹಾಗಾಗಿ ನಮಗೆ ಅದರಲ್ಲಿ ನ್ಯಾಚುರಲಿ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಸೊ ಹಾಗೆ ತಂದೆಯವರಿಂದ ನೋಡಿ ಕಲಿತು ನಾನು ಬಿಸ್ನೆಸ್ನನ್ನು ಸಹ ಅದನ್ನೇ ನಾನು ಸಹ ಮುಂದುವರಿಸಿದೆ. ಆದರೆ ನಿಮ್ಮ ಬಾಲ್ಯದಲ್ಲಿ ಎಜುಕೇಶನ್ ಅಂತ ಹೇಳಿದರೆ ನೀವು 10th ಸ್ಟ್ಯಾಂಡರ್ಡ್ ತನಕ ಎಲ್ಲಿ ಮಾಡಿದ್ರಿ? ಹೌದು, ನಮ್ಮದು 10ನೇ ಕ್ಲಾಸ್ನವರೆಗೆ ನಾನು ಬಜಗೋಳಿ ಪ್ರೈಮರಿ ಸ್ಕೂಲಿಗೆ ಹೋದೆ. ಮತ್ತೆ PUC ಸಹ ನಾನು ಆ್ಯಕ್ಚುಲಿ ಅಲ್ಲಿ ಬಜಗೋಳಿಯಲ್ಲೇ ಮಾಡಿದೆ. ಹೌದೌದು, ಬಜಗೋಳಿಯಲ್ಲಿ PUC 10ನೇ ಕ್ಲಾಸ್ವರೆಗೆ ಬಜಗೋಳಿ ಹೋಗಿ PUC ನಮ್ಮದು ಭುವನೇಂದ್ರ ಕಾಲೇಜ್ ಕಾರ್ಕಳ. PUC ಫಸ್ಟ್ ಮತ್ತು ಸೆಕೆಂಡ್ ಇಯರ್ PUC ಭುವನೇಂದ್ರ ಕಾಲೇಜ್. ಅಲ್ಲಿ ನೀವು ಕಾಮರ್ಸಲ್ಲಿ ಭುವನೇಂದ್ರ ಕಾಲೇಜಲ್ಲಿ ಮಾಡಿದೆ. ಓಕೆ. ಅದ ನಂತರ ಈ ಆರ್ಟ್ ಫೀಲ್ಡ್ಗೆ ಅಲ್ಲಿಂದ ಹೇಗೆ ಜಂಪ್ ಆದ್ರಿ? ಅಂದರೆ ನನಗೆ ಏನಾಯಿತು ಅಂತ ಹೇಳಿದರೆ, ಆ್ಯಕ್ಚುಲಿ ಹೇಳಬೇಕಿದ್ರೆ ನಮಗೆ ಎಜುಕೇಷನಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಹಿಂದೆ. ಸ್ವಲ್ಪ ನನಗೆ ಮಾರ್ಕ್ ಎಲ್ಲ ಸ್ವಲ್ಪ ಹಿಂದೆ. ಇವನ್ 6ನೇ ಕ್ಲಾಸಲ್ಲಿ ಫೈಲ್, ಅಂದರೆ ಆ ಟೈಮ್ನಲ್ಲಿ ಫೈಲ್ ಮಾಡ್ತಿದ್ರು, ಈಗ ಫೈಲ್ ಮಾಡಲಿಕ್ಕಿಲ್ಲ.
ಸೊ ಆ ಟೈಮ್ನಲ್ಲಿ ಫೈಲ್ ಮಾಡ್ತಿದ್ರು. ಸೊ ನಮಗೆ ಮತ್ತೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು. ಆ್ಯಕ್ಚುಲಿ ಪ್ರೈಮರಿಯಿಂದ ಹೈಸ್ಕೂಲಿಗೆ ಬರುವಾಗ ನನ್ನ ಮಾರ್ಕ್ಸ್ ಎಲ್ಲ ತುಂಬ ಇಂಪ್ರೂವ್ಮೆಂಟ್ ಆಯಿತು. ಸೊ ಅದು ಸಹ ಏನಾಯಿತು ಅಂತೇಳಿ ನಮ್ಮದು ಪಿ ಯು ಸಿ ಎಲ್ಲ ಆಗುವಾಗ ನಮ್ಮದೊಂದು ದುರಂತ ಆಯಿತು ನಮ್ಮ ಮನೆಯಲ್ಲಿ. ಅಂದರೆ ನಮ್ಮದೊಂದು ಕಾರ್ ಆಕ್ಸಿಡೆಂಟ್ ಆಗಿ ನನ್ನ ಚಿಕ್ಕ ತಂದೆಯವರು ಅವ್ರು ಸಹ ಕೆಲಸ ಮಾಡ್ತಾಯಿದ್ರು, ಬೆಳ್ಳಿ ಕೆಲಸ, ಅವರೊಂದು ಎಕ್ಸ್ಪೈರಿ ಆದರು. ಸೊ ಹಾಗಾಗಿ ಅಲ್ಲಿ ಪುನಃ ನಾನು ಸ್ವಲ್ಪ ಕೆಲಸಕ್ಕೆ ಇಳಿಬೇಕಾಯಿತು. ಅಂದರೆ ಅನ್ಪ್ಲ್ಯಾನ್ಡ್ ಒಂದು ಇದಾಯಿತು. ಸೊ ಆಗ ನನಗೆ ಸಹ ಇಂಟ್ರೆಸ್ಟ್ ಇರಲಿಲ್ಲ ಓದೋದ್ರಲ್ಲಿ, ಹಾಗೆ ಸಹ ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇತ್ತು. ಸೊ ಹಾಗಾಗಿ ನಾನು ಕೆಲಸ ಮಾಡಿದೆ. ಹಾಗಾಗಿ ನನಗೆ ಡಿಗ್ರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಬಟ್ ಪಿ ಯು ಸಿಯಲ್ಲಿ ಮಾರ್ಕ್ಸ್ ಒಳ್ಳೆ ಬಂತು. ನಾನು ಫಸ್ಟ್ ಕ್ಲಾಸ್ ಅಂದರೆ 80% ನಾನು ಪಾಸ್ ಆದೆ ಪಿ ಯು ಸಿಯಲ್ಲಿ. ಆದರೂ ಸ್ಟಿಲ್ ನಾವು ಕಂಟಿನ್ಯೂ ಮಾಡಲಿಲ್ಲ. ಸೊ ಪಿ ಯು ಸಿವರೆಗೆ ನಂದು ಎಜುಕೇಷನ್. ಅದರ ನಂತರ ಇದರಲ್ಲಿ ನಮಗೆ ಒಳ್ಳೆಯದಾಯಿತು, ತುಂಬ ಬಿಸ್ನೆಸ್ ಡೆವಲಪ್ ಆಯಿತು. ಇದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದೆವು. ಸರಿ ಸರಿ ಸರ್, ನೀವು ಕಾರಣಾಂತರಗಳಿಂದಾಗಿ ನೀವು ಆರ್ಟ್ಗೆ ಇನ್ವಾಲ್ವ್ ಆದ್ರಿ ಅಂತ ಹೇಳಿದ್ರಿ. ಸೊ ಇದರ ಲೆಗಸಿ ಅಂದ್ರೆ ನಿಮ್ಮ ತಾತ ಇದನ್ನ ಹೇಗೆ ಸ್ಟಾರ್ಟ್ ಮಾಡಿದ್ರು, ಅವರದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಹೇಗಿತ್ತು? ಇದು ಆ್ಯಕ್ಚುಲಿ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ. ನನ್ನ ಅಜ್ಜ ಈ ಬೆಳ್ಳಿ ಕೆಲಸ ಸ್ಟಾರ್ಟ್ ಮಾಡಿದ್ದದ್ದು ಹೇಗೆ ಅಂತ ಹೇಳಿದರೆ, ಒಂದು ನಮ್ಮದೇ ಒಂದು ಊರಿದ್ದು ದೇವಸ್ಥಾನ ಇಲ್ಲಿ ಸುಳಬೆಟ್ಟು ಅಂತೇಳಿ, ಬರೆಯ ಗೋಪಾಲಕೃಷ್ಣ ದೇವಸ್ಥಾನ ಅಂತೇಳಿ. ನಿಮ್ಮ ಊರ ಹೆಸರು? ನಮ್ಮ ಊರಿದ್ದು ಹೆಸರು ಪಾಜಿನಡ್ಕ ಅಂತ ಬಜಗೋಳಿ ಹತ್ರ. ಬಟ್ ಇದು ನಮ್ಮ ಅಳದಂಗಡಿ ಹತ್ರ ಒಂದು ಊರುಂಟು, ಬರೆಯ ಗೋಪಾಲಕೃಷ್ಣ ದೇವಸ್ಥಾನ ಅಂತೇಳಿ, ಸುಳ್ಬೆಟ್ಟು ಅಂತೇಳಿ. ಸೊ ಅಲ್ಲಿದ್ದು ಟ್ರಸ್ಟಿಗಳು ಒಂದು ಸಲ ನಮ್ಮ ಮನೆಗೆ ಬಂದ್ರಂತೆ. ಇದು ನಮ್ಮ ಅಜ್ಜ ಹೇಳಿ ಸಾಧಾರಣ ಒಂದು 60-70 ಇಯರ್ಸ್ ಬ್ಯಾಕ್ ಇದ್ದು ಕತೆ ಇದು. ಹೌದು, ಸ್ಟೋರಿ. ಅಂದರೆ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಸೊ ಆಗ ಏನಾಗಿತ್ತು ಅಂತ ಹೇಳಿ, ಅವರು ಯಾರೋ ಒಬ್ಬ ಆಚಾರಿಗೆ ಇವರು ಬೆಳ್ಳಿ ಮತ್ತೆ ಕೆಲಸ ಮಾಡಲಿಕ್ಕೆ ಒಂದು ಕವಚ ಮಾಡಲಿಕ್ಕೆ ಕೊಟ್ಟಿದ್ರು ಅವರು, ಟ್ರಸ್ಟಿಗಳು, ಆ ದೇವಸ್ಥಾನದ ಊರಿನವರೆಲ್ಲ ಸೇರಿ. ಅದೆಂತಾಯಿತು ಅಂತ ಹೇಳಿದ್ರೆ, ಅವ ಮಾಡಿಯೇ ಕೊಡಲಿಲ್ಲ, ಅವ ಬೆಳ್ಳಿ ಸಹ ಕೊಡಲಿಲ್ಲ, ಕೆಲಸ ಸಹ ಮಾಡಿ ಕೊಡಲಿಲ್ಲ. ಇವರಿಗೆ ಎಂತಾಯಿತು, ಎಲ್ಲರೂ ಸಮಾಜದವರು 10 ಜನರು ಡೊನೇಷನ್ ಕೊಟ್ಟವರೆಲ್ಲ ಇವ್ರ ಹತ್ರ ಕೇಳ್ತಾರಲ್ಲ, ಎಲ್ಲಿ ಹೋಯಿತು ಬೆಳ್ಳಿ, ಎಲ್ಲಿ ಹೋಯಿತು ದುಡ್ಡು, ಎಲ್ಲಿ ಹೋಯಿತು ಅಂತೇಳಿ. ಸೊ ಹಾಗೆ ಇವರಿಗೆ ಒಂಥರ ಅಂದರೆ ಅಪಮಾನ ಆಗ್ತದೆ, ಇನ್ನು ನಾವು ಮುಖ ತೋರಿಸೋದು ಹೇಗೆ ಅಂತ ಹೇಳಿಕೊಂಡು ನಮ್ಮ ಅಜ್ಜನ ಹತ್ರ ಬಂದರು. ಅಜ್ಜನ ಹತ್ರ ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ, ಅಜ್ಜ ಈ ಗಣಪತಿ ವಿಗ್ರಹ ಎಲ್ಲ ಮಾಡ್ತಿದ್ರು. ಇದರದ್ದು ಯಾವುದು ಮಣ್ಣಿದ್ದು ಗಣಪತಿ ವಿಗ್ರಹ ಮಾಡೋದು, ಆಮೇಲೆ ಪಂಪ್ ರಿಪೇರಿ ಮಾಡೋದು, ಆಮೇಲೆ ಇದು ಟೆಕ್ನಿಕಲ್ ಎಲ್ಲ ರಿಪೇರ್ಸ್ ವರ್ಕ್ ಎಲ್ಲ ಮಾಡ್ತಿದ್ರು. ಹೀಗೆ ನಮ್ಮದು ಕೃಷಿ ಪ್ರಧಾನ ಕುಟುಂಬ, ಕೃಷಿ ಉಂಟು ನಮಗೆ. ಸೊ ಹಾಗೆ ಕೃಷಿಯಲ್ಲಿ ಇದ್ದವರಿಗೆ ಆಲ್ಮೋಸ್ಟ್ ಇದೆಲ್ಲ ಗೊತ್ತಿರ್ತದೆ. ಹೌದು. ಸೊ ಸ್ವಲ್ಪ ಇದು ಎಂಥ ರಿಪೇರಿ ಕೆಲಸ ಎಲ್ಲ ಮಾಡೋದೆಲ್ಲ ಮಾಡ್ತಿದ್ರು. ಹಾಗಾಗಿ ಟೆಕ್ನಿಕಲ್ ಸ್ವಲ್ಪ ಮೈಂಡ್ ಉಂಟು ಇವರಿಗೆ ಅಂತೇಳಿ ಅವರೆಲ್ಲ ತಿಳ್ಕೊಂಡು ಇವ್ರ ಹತ್ರ ಬಂದರು, ಏನಾದರೂ ಮಾಡ್ಬೋದಾ ಅಂತೇಳಿ. ಅದಕ್ಕೆ ನಮ್ಮ ಅಜ್ಜ ಹೇಳಿದ್ರಂತೆ, ಇಲ್ಲಪ್ಪ ನಾವು ಹೇಗೆ ಮಾಡೋದು, ನನಗೆ ಅದು ವಿಷಯವೇ ಗೊತ್ತಿಲ್ಲ ಮಾಡಲಿಕ್ಕೆ, ಇಷ್ಟವರೆಗೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ, ಹೇಗೆ ಮಾಡೋದು ಅಂತ ಹೇಳಿ ಸಹ ಗೊತ್ತಿಲ್ಲ. ಹಾಗಾಗಿ ಅವರು ಕ್ಲಿಯರ್ ಆಗಿ ಅದನ್ನು ರೋಲ್ ಔಟ್ ಮಾಡಿದರು, ಆಗೋದಿಲ್ಲ ಅಂತ. ಮತ್ತೆ ಎಂತಾಯಿತು ಅಂತ ಹೇಳಿದರೆ, ಅವರು ಮತ್ತೆ ಸಹ ಒತ್ತಾಯ ಮಾಡಿದರು, ನೀನು ಹೇಗೆ ಆದರೂ ಸಹ ತೊಂದರೆ ಇಲ್ಲ, ಮತ್ತು ಅದು ಸರಿಯಾಗದಿದ್ದು ತೊಂದರೆ ಇಲ್ಲ, ನಮಗೆ ಒಟ್ಟರಲ್ಲಿ ಬೆಳ್ಳಿ ಬಂದು ಬೀಳಬೇಕು, ಅದು ಇಂಪಾರ್ಟೆಂಟ್, ಇನ್ನು ನಮಗೆ ಬೇರೆ ಯಾರ ಹತ್ರ ಕೊಡಲಿಕ್ಕೆ ಧೈರ್ಯ ಇಲ್ಲ ಅಂತ. ಆಗ ಮತ್ತೆ ಅಜ್ಜನಿಗೆ ಸಹ ಅನ್ನಿಸಿತಂತೆ, ನೋಡುವೊಮ್ಮೆ ಟ್ರೈ ಮಾಡುವ ಅಂತೇಳಿ. ಅಂದರೆ ಸ್ವಲ್ಪ ಚಾಲೆಂಜ್ ಆಗಿ ತಗೊಂಡ್ರು. ಹೌದು, ಅಷ್ಟು ನೀವು ಹೇಳ್ತೀರಾ ಅಂದರೆ ಒಳ್ಳೇದಾಗ್ಲಿಕ್ಕಿಲ್ಲ ಅಂತೇಳಿ ಎಲ್ಲ ಹೇಳಿ, ತೊಂದರೆ ಇಲ್ಲ, ಅದು ಹೇಗೆ ಆದರೂ ತೊಂದರೆ ಇಲ್ಲ, ನೀವು ಮಾಡಿ ಅಂತೇಳಿ. ಆ ರೀತಿ ಇವರೆಲ್ಲ ಸ್ವಲ್ಪ ರಿಸರ್ಚ್ ಮಾಡಿ ಇವರ ಮನಸ್ಸಿನಲ್ಲಿ ಇದ್ದ ಹಾಗೆ ಯಾರ ಹತ್ರ ಕೇಳಿ ಎಲ್ಲ ಒಂದು ಕವಚ ಅಂತ ಮಾಡಿದರು. ಅದೊಂದು ದೇವರಿಗೆ ಒಂದು ಕವಚ, ಅಷ್ಟೇನು ಒಳ್ಳೆಯದಾಗಿರಲಿಲ್ಲ, ಬಟ್ ತೊಂದರೆ ಇಲ್ಲ, ಆ ರೀತಿ ಒಂದು ಮೀಡಿಯಮ್ ಆಗಿತ್ತಂತೆ. ಅದು ನೋಡಿ ಅವರಿಗೆಲ್ಲ ಭಾರಿ ಖುಷಿ ಆಯಿತು, ಊರಿನವರಿಗೆ ಭಾರಿ ಚೆಂದ ಆಗಿದೆ, ಇದು ಸೂಪರ್ ಆಗಿದೆ, ಮತ್ತು ನಮ್ಮ ಮರ್ಯಾದೆ ಉಳಿಸಿದ್ರಿ ಅಂತೇಳಿ ಅವರೆಲ್ಲ ಅಪ್ರಿಷಿಯೇಟ್ ಮಾಡಿದರು, ಅಲ್ಲಿ ಸನ್ಮಾನ ಮಾಡಿಸಿದ್ರು, ಅದೆಲ್ಲ ಮಾಡಿದರು. ಅದಾದಮೇಲೆ ಅದು ನೋಡಿ ಇನ್ನೊಂದು ಕೆಲಸ ಬಂತು ಅವರಿಗೆ, ಬೇರೆ ಒಂದು ದೇವಸ್ಥಾನ ಔಟ್ಪುಟ್ ನೋಡಿ ಅವರ ಇನ್ನೊಂದು ಕೆಲಸ ಬಂತು. ಆಗ ಹೇಳಿದ್ರಂತೆ, ಇದು ಸಹ ನನ್ನಿಂದ ಆಗುದಿಲ್ಲ, ನಾನು ಅದು ಫೈಲ್ ಅಂತ ಮಾಡಿದ್ದಂತೆ. ಇಲ್ಲ, ಅವರು ಪುನಃ ಒತ್ತಾಯ ಮಾಡಿದ್ರು, ಇಲ್ಲ ನೀವು ಮಾಡಿಕೊಡ್ಬೇಕು ಅಂತ. ಆಗ ಇವರು ಸ್ವಲ್ಪ ರಿಸರ್ಚ್ ಮಾಡಿದ್ರು ಇದರ ಬಗ್ಗೆ. ಹಾಗಿದ್ದು ಇದನ್ನೇ ನಾನು ಸ್ವಲ್ಪ ಇನ್ನೂ ಸಹ ಒಳ್ಳೆ ಮಾಡಲಿಕ್ಕೆ ಯಾರ ಹತ್ರ ಹೋಗಿ ಕಲ್ತ್ರೆ ಏನು ಅಂತ. ಹಾಗೆ ರೆಂಜಾಲ ಗೋಪಾಲ ಶೆಣೈ ಅಂತೇಳಿ ರಾಷ್ಟ್ರ ಪ್ರಶಸ್ತಿ ವಿಜೇತರವರು, ಅವ್ರ ಹತ್ರ ಹೋದ್ರು ಕಲೀಲಿಕ್ಕೆ. ನಿಮ್ಮ ತಾತನ ಹೆಸರು? ನನ್ನ ತಾತನ ಹೆಸರು ಡಿ ಪಿ ನಾರಾಯಣ್ ಭಟ್ ಅಂತ. ಅಲ್ಲಿ ಹೋಗಿ ಅಲ್ಲಿ ಇವರೊಂದು 6 ತಿಂಗಳು ಕಲ್ತ್ರು ಕೆಲಸ. ಕಲ್ತಾದ್ಮೇಲೆ ಮತ್ತೆ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಲಾಸ್ಟಿಗೆ ಇವರಿಗೂ ಕೂಡ 93ಯಲ್ಲಿ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತು. ನನ್ನ ಅಜ್ಜನಿಗೆ ಡಿ ಪಿ ನಾರಾಯಣ್ ಭಟ್ರಿಗೆ ಕೂಡ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತು. ಹಾಗೆ ಇದು ಆಕ್ಸಿಡೆಂಟಲ್ಲಿ ಆದದ್ದು ಬಿಸ್ನೆಸ್. ಮತ್ತೆ ಏನು ಅಂತ ಹೇಳಿದ್ರೆ, ಅವರು ಶಂಕರ್ ದಯಾಳ್ ಶರ್ಮಾ ಇದ್ರು ಆಗ ಪ್ರೆಸಿಡೆಂಟ್ ಆಗಿ. ಇವರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕುವಾಗ 93 ನ್ಯಾಷನಲ್ ಅವಾರ್ಡ್ 94ಅಲ್ಲಿ ಸಿಕ್ಕಿದ್ದು. ಸೊ ಹಾಗೆ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿ ಮತ್ತೆ ನಾವು ಈಗ ಎಲ್ಲಿವರೆಗೆ ಅಂದರೆ ನಾವು ವ್ಯಾಂಕೋವರಿಗೆ ಎಕ್ಸ್ಪೋರ್ಟ್ ಕೂಡ ಮಾಡಿದ್ದೇವೆ. ಒಂದು ಇದನ್ನು ನಮ್ಮದೇ ಸಂಸ್ಥೆಯಲ್ಲಿ ಸಿದ್ಧಿವಿನಾಯಕ ಎಕ್ಸ್ಪೋರ್ಟ್ಸ್ ಅಂತೇಳಿ ಮಾಡಿ ಎಕ್ಸ್ಪೋರ್ಟ್ ಕೂಡ ನಾವು ಮಾಡಿದ್ದೇವೆ. ಅದರಂತೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಎಲ್ಲ ಮಾಡಿದ್ದೇವೆ. ಒಂದು 3rd ಜನರೇಷನ್ ಹೇಳುವಾಗ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದೇವೆ. ಇದರಿಂದಲೇ ನಮ್ಮ ಅಜ್ಜಂದು ಸಾಲ ಎಲ್ಲ ತೀರಿಸಿ ತುಂಬ ಕೆಲಸಗಳೆಲ್ಲ ಬಂತು ಆ ಟೈಮ್ನಲ್ಲಿ. ಹೀಗೆ ನಮ್ಮದು ಜರ್ನಿ
ಸ್ಟಾರ್ಟ್ ಸೊ ಆ ಸ್ಟೋರಿ ನಿಮ್ಗೊಂದು ಸ್ಫೂರ್ತಿ ಹಾ ಎಲ್ರಿಗೂ. ನಮ್ಗೆ ಸ್ಫೂರ್ತಿ. ಅದಕ್ಕೆ ಹೇಳುದು ಬಿಸ್ನೆಸಸ್ ಆಕ್ಸಿಡೆಂಟಲಿ ಆಗುದು ಅಂತ ಹೇಳಿ, ಹೌದು. ಗ್ಯಾರೇಜಸ್ ಅಲ್ಲಿ ಸ್ಟಾರ್ಟ್ ಆಗುದು ಅಂತ ಹೇಳಿ. ಸೊ ಯಾರು ಕೂಡ ಅದು ಪ್ಲಾನ್ ಮಾಡಿ ಆಗುವಂತದ್ದಲ್ಲ. ಪ್ಲಾನ್ ಮಾಡಿ ಆದದ್ದು ಹೆಚ್ಚಾಗಿ 90% ಫೇಲ್ ಆಗ್ತದೆ. ಹ್ಮ್. ಅನ್ಪ್ಲಾನ್ಡ್ ಆದದ್ದೆಲ್ಲ ಸಕ್ಸಸ್ ಆಗ್ತದೆ. ಹೌದು. ಸೊ ಎಜುಕೇಶನ್ಗೆ ಮತ್ತು ಬಿಸ್ನೆಸ್ಗೆ ಅಂದ್ರೆ ಎಜುಕೇಶನ್ಗೆ ಮಕ್ಕಳು, ಈಗಿನ ಕಾಲದ ಮಕ್ಕಳು ನಾವು ನೋಡ್ತೇವೆ, ಒಂದು 10th ಸ್ಟ್ಯಾಂಡರ್ಡ್ ಫೇಲ್ ಆಯ್ತು, ಚಿಕ್ಕ ಕ್ಲಾಸ್ ಅಲ್ಲಿ ಏನಾದ್ರು ಟೀಚರ್ ಏನಾದ್ರು ಬೈದ್ರು, ಡ್ರಾಸ್ಟಿಕ್ ಡಿಸಿಷನ್ ತಗೊಳ್ತಾರೆ. ಬಟ್ ಹೌದು, ಈಗ ಹೌದು. ನೋಡಿದ್ರೆ ಎಜುಕೇಶನ್ ಆಗ್ಲಿ ಬಿಸ್ನೆಸ್ ಆಗ್ಲಿ, ಎಜುಕೇಶನ್ ನೆಸೆಸರಿ ಇದೆ ಅಲ್ವಾ, ನೀವು ಹೌದು, ಹೇಳೋದು ಹೌದು, ದಟ್ ಇಸ್ ಹೌದು, ಹೌದು, ಹೌದು. ರಿಕ್ವೈರ್ಡ್. ಖಂಡಿತ ಖಂಡಿತ ಹಾ. ಎಜುಕೇಶನ್ ಅದೇ ಇಂಪಾರ್ಟೆಂಟ್ ಅಲ್ಲ ನೋಡಿ Important ಲೈಫ್ ಅಲ್ಲಿ. ಅಲ್ಲ. ನಾನು ಹೇಳುದು ಎಂತ ಅಂತ ಹೇಳಿದ್ರೆ, ಎಜುಕೇಶನ್ ಅಂತ ಅಲ್ಲ, ಹ್ಮ್. ಯಾವುದೇ ವಿಷಯ ಒಂದೇ ಇಂಪಾರ್ಟೆಂಟ್ ಅಲ್ಲ, ಎಲ್ಲವೂ ಇದ್ರೆ ಅದಕ್ಕೆ ಚಂದ. ಹೌದು. ಈಗ ನಮ್ಮ ಊಟದಲ್ಲಿ ನಿಮ್ಗೆ ಖಾಲಿ ಅನ್ನ ಮಾತ್ರ ಬಡಿಸಿದ್ರೆ ನಿಮ್ಗೆ ಅದು ಇಷ್ಟ ಆಗ್ತದಾ? ಟೇಸ್ಟ್ ಆಗುದಿಲ್ಲ. ಹೌದು. ಹಾಗಂತೇಳಿ ಅನ್ನ ಇಂಪಾರ್ಟೆಂಟ್, Correct. ಅನ್ನವೇ ಇಂಪಾರ್ಟೆಂಟ್ ಆಕ್ಚುಲಿ. ಹೌದು. ಹಾಗಂತೇಳಿ ಅನ್ನ ಮಾತ್ರ ಇದ್ರೂ ಆಗುದಿಲ್ಲ, ಆಗುದಿಲ್ಲ. ಅದಕ್ಕೆ ಸಾರು ಬೇಕು, ಸಾಂಬಾರ್ ಬೇಕು, ಅದಕ್ಕೆ ಪುನಃ ಅದಕ್ಕೆ ಮಸಾಲೆ ಹಾಕ್ಬೇಕು ನಾವು. ಹೌದು. ಅಂದ್ರೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಆಗುವಾಗ ಅದಕ್ಕೆ ಟೇಸ್ಟ್, ಅದಕ್ಕೆ ನಾವು ಊಟ ಅಂತ ಹೇಳುದು ಹೌದು. ಅಲ್ವಾ. ಈಗ ನಾವು ಸೌತ್ ಇಂಡಿಯನ್ ಥಾಲಿ ಅಂತ ಹೇಳ್ತೇವೆ. ಸೌತ್ ಇಂಡಿಯನ್ ಥಾಲಿ ಅಂತ ಹೇಳಿದ್ರೆ ಇದೆಲ್ಲ ಇದ್ರೆ ಮಾತ್ರ ಥಾಲಿ ಆಗ್ತದೆ, ಹ್ಮ್. ಇಲ್ಲ ಇದ್ರೆ ಖಾಲಿ ಅನ್ನ ಆಗ್ತದೆ. ಹೌದು. ಸೊ ಅದೇ ರೀತಿ ಲೈಫಲ್ಲಿ ಕೂಡ ನಮಗೆ ಎಜುಕೇಶನ್ ಸಹ ಬೇಕು, ಅದರೊಟ್ಟಿಗೆ ಒಂದು ಸ್ಕಿಲ್ ಸಹ ಬೇಕು, ಅದರೊಟ್ಟಿಗೆ ಒಂದು ಬ್ಯಾಲೆನ್ಸಿಂಗ್ ಎಕ್ಸೆಪ್ಟೆನ್ಸ್ ಬೇಕು. ಎಕ್ಸೆಪ್ಟೆನ್ಸ್ ಅಂತ ಹೇಳಿದ್ರೆ ಎಂಥದ್ದು ಆಗಲಿ. ಹ್ಮ್. ಈಗ ಒಬ್ರು ಮಕ್ಕಳು ಇದಕ್ಕೆ ಹೋಗ್ತಾರೆ, ಯಾವುದು ಕಾಲೇಜಿಗೆ ಹೋಗ್ತಾರೆ ಅಂತ ಇಟ್ಕೊಳ್ಳುವ, ಒಂದು ಆಂಬಿಷನ್ಸ್ ಇರ್ತದೆ ಅವರಿಗೆ, ಒಂದು ಹೌದು. ರ್ಯಾಂಕ್ ತೆಗಿಬೇಕು ಅಥವಾ ನಾನು ಫಸ್ಟ್ ಬರಬೇಕು ಅಂತ ಹೇಳಿ, ಏನಾದ್ರೂ ಸಾಧಿಸ್ಬೇಕು. ಸಾಧಿಸಬೇಕು ಅಂತ ಹೇಳಿ. ಹಾಗೆ ಒಂದು ಕಡೆ ಒಂದು ಮೈಂಡ್ ಅಲ್ಲಿ ಕಾರ್ನರ್ ನಲ್ಲಿ ಬರದಿದ್ರು ತೊಂದರೆ ಇಲ್ಲ ಅಂತ ಇರ್ಬೇಕು. ಓಕೆ. ಅಂದ್ರೆ ಏನು ನೋಡಿ, ಆ ರಿಸಲ್ಟ್ಸ್ ನಮ್ಮ ಕೈಯಲ್ಲಿ ಇಲ್ಲ. ಹೌದು, ನಮ್ಮ ಎಫರ್ಟ್ಸ್. ಎಫರ್ಟ್ಸ್, ಯಾಕಂದ್ರೆ ರಿಸಲ್ಟ್ಸ್ ಡಿಪೆಂಡ್ ಆನ್ ಅದು ನೋಡಿ, ಪೇಪರ್ ತಿದ್ದು ಅವನ ಮೂಡಿನ ಮೇಲೆ ಡಿಪೆಂಡ್ ಆಗಿ ಉಂಟು. ಅಥವಾ ನೀವು ಆ ಟೈಮ್ ನಲ್ಲಿ ನೀವು ಹಿಂದೆ ಮುಂದೆ ಎಷ್ಟೇ ಕಷ್ಟಪಟ್ಟಿರ್ಬೋದು, ಇಂಪಾರ್ಟೆಂಟ್ ಯಾವಾಗ ಕ್ವಶನ್ ಪೇಪರಿಗೆ ಆನ್ಸರ್ ಬರೆಯುವಾಗ, ಕರೆಕ್ಟ್, ಆಗ್ಲೇ ನಿಮ್ಗೆ ಫ್ಲಾಶ್ ಆಗದಿದ್ರೆ ಹೌದು. ನೀವು ಇಡೀ ವರ್ಷ ಹಾಕಿದ ಎಫರ್ಟ್ ಹೋಯ್ತು. ಸೊ ಹೌದು. ಹಾಗಾಗಿ ಇದೆಲ್ಲ ಎಂತ ಆಗ್ತದೆ, ನಿಮ್ಮ ಆ ಎಕ್ಸಾಮ್ ಹಾಲಿಗೆ ಹೋಗುವಾಗ ನಿಮ್ಮ ಪರಿಸ್ಥಿತಿ ಹೇಗಿರ್ತದೆ, ನಿಮ್ಮ ಇಮೋಷನ್ಸ್ ಹೇಗಿರ್ತದೆ, ನಿಮ್ಮ ಆ ಒಂದು ಟೈಮಿಂಗ್ಸ್ ಹೇಗಿರ್ತದೆ, ಅದೆಲ್ಲ ಯಾವುದು ಹೇಳಲಿಕ್ಕೆ ಆಗುದಿಲ್ಲ. ಹೌದು. ಸೊ ಹಾಗಾಗಿ ನಾವು ಅದರ ಮೇಲೆಯೇ 100% ಡಿಪೆಂಡ್ ಆಗಿರೋದು ತಪ್ಪು. ಎಲ್ಲವೂ ಬೇಕು ಜೀವನದಲ್ಲಿ, ಒಂದೇ ಅಂತ ಅಲ್ಲ. ಹಾಗಂತೇಳಿ ಒಳ್ಳೇದು ಕೆಟ್ಟದ್ದು ಅಂತ ಹೇಳಿ ಸಹ ಎಲ್ಲವೂ ಒಳ್ಳೇದೇ, ಅವರವರ ಪರ್ಸನಾಲಿಟಿಗೆ ಬಿಟ್ಟದ್ದು. ಅಂದ್ರೆ ಈಗ ನೀವು ಊಟದ ತಟ್ಟೆಯಲ್ಲಿ ಎಲ್ಲ ಹೇಗೆ ಇರ್ಬೇಕು, ಅದೇ ಜೀವನ ಅಂದ್ರೆ ಪರಿಪೂರ್ಣ ಜೀವನ ಪರಿಪೂರ್ಣ ಜೀವನ ಅಂತ ಹೇಳಿದ್ರೆ ಎಲ್ಲವೂ ಬರಬೇಕು ಕಾಂಬಿನೇಷನ್. ಒಂದು ನಿಮ್ಗೆ ಎಜುಕೇಶನ್ ಭಯಂಕರ ಉಂಟು, ಅಂದ್ರೆ 25 ನಮ್ಮದು ಡಿಗ್ರಿ ಉಂಟು, ದುಡ್ಡಿಲ್ಲ ಅವನ ಹತ್ರ, ಹೌದು, ಏನು ಪ್ರಯೋಜನ? ಅದು ಪ್ರಯೋಜನ ಇಲ್ಲ. ಅಥವಾ ಹೆಲ್ತ್ ಇಲ್ಲ, ಇದು ಎಲ್ಲ ನಮ್ಮ ಕೈಯಲ್ಲಿ ಇಲ್ಲ ಹೇಳುವ. ಇದು ಅಟ್ಲೀಸ್ಟ್ ದುಡ್ಡು ಇಲ್ಲ, ಏನು ಸ್ಕಿಲ್ ಗೊತ್ತಿಲ್ಲ ಅವನಿಗೆ, ಅವನಿಗೆ ಡಿಗ್ರಿ ನೋಡಿ ಇದು ಕೊಡ್ಬೇಕು ಶಿವಾಯಿ, ಅವನ ಹತ್ರ ಏನು ಸ್ಕಿಲ್ ಇಲ್ಲ, ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ, ಅಥವಾ ಜನರಲ್ ನಾಲೆಜ್ ಇಲ್ಲ. ಸಣ್ಣ ಸಣ್ಣ ವಿಷಯ ಈಗ ನಾವು ನೋಡ್ತೇವೆ. ಫಾರ್ ಎಕ್ಸಾಂಪಲ್, ಒಂದು ದೊಡ್ಡ IT ಕೆಲವು ಉದ್ಯೋಗದಲ್ಲಿ ಇರ್ತಾರೆ, ಅವರಿಗೆ ನಾವು ಒಂದು ಏನಾದರೂ ಕೆಲಸ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ದು ಮನೆಯದ್ದು ಒಂದು ಸ್ವಿಚ್ ಹಾಳಾಗಿದೆ, ಒಂದು ಎಲೆಕ್ಟ್ರಿಕಲ್ ಸ್ವಿಚ್ ಹಾಳಾಗಿದೆ ಅಂತ ಹೇಳಿ ಇಟ್ಕೊಂಡು, ಅದು ನಿಜವಾಗಿ ಒಂದು 5 ನಿಮಿಷದ್ದು ಕೆಲಸ, ನಮ್ಗೆ ಅದನ್ನು ತೆಗೆದು ಸ್ಕ್ರೂ ಡ್ರೈವರ್ ಅಲ್ಲಿ ಹಾಕ್ಲಿಕ್ಕೆ ಆಗ್ತದೆ. ಆ ಸ್ಕಿಲ್ ಅವರಿಗೆ ಗೊತ್ತಿಲ್ಲ. ಹೌದು, ಅದಕ್ಕೆ ಯಾರನ್ನು ನಾವು ಡಿಪೆಂಡ್ ಆಗ್ಬೇಕು, ಇನ್ನೊಬ್ಬರ ಹತ್ರ. ಇದೊಂದು ನಾನು ಎಕ್ಸಾಂಪಲ್ ಹೇಳಿದೆ. ಇಂಥದ್ದು ತುಂಬಾ ವಿಷಯ ಉಂಟು. ಅಂಗಡಿಗೆ ಹೋಗಿ ಸಾಮಾನು ತರುವುದು ಸಹ ಗೊತ್ತಿಲ್ಲ ಎಷ್ಟೋ ಜನರಿಗೆ. ಒಂದು ಜಿನಸು ಸಾಮಾನಿಗೆ ಏನ್ ಹೇಳುದು ಅಂತ ಗೊತ್ತಿಲ್ಲ ಅವರಿಗೆ. ಹೌದು, ಇಂಗ್ಲಿಷ್ ಅಲ್ಲಿ ಗೊತ್ತುಂಟು, ನಮ್ಮ ಕನ್ನಡದಲ್ಲಿ ಅಂತ ಹೇಳುದು ಗೊತ್ತಿಲ್ಲ, ಅಥವಾ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಇದ್ದದನ್ನು ಇಂಗ್ಲಿಷಿಗೆ ಹೇಗೆ ಕನ್ವರ್ಟ್ ಮಾಡುದು ಅದು ಗೊತ್ತಿಲ್ಲ ಕೆಲವರಿಗೆ. ಅಂದ್ರೆ ಜನರಲ್ ನಾಲೆಜ್ ಗೊತ್ತಿಲ್ಲ. ಮತ್ತೆ ಕ್ಯಾಶ್ ಹ್ಯಾಂಡ್ಲಿಂಗ್ ಗೊತ್ತಿಲ್ಲ. ಎಷ್ಟು ಜನರ ನೀವೊಂದು 50,000 ಕೊಟ್ಟರೆ ಒಂದು ಬ್ಯಾಂಗ್ಳೂರಿಗೆ ಕೊಂಡೋಗಿ ನನ್ನ ರಿಲೇಟಿವ್ಸ್ಗೆ ಕೊಡಿ ಹೇಳಿದ್ರೆ ಅವರು ಕೊಡುದಿಲ್ಲ. ಅದು ಹೆದರಿಕೆ ಆಗ್ತದೆ ಅವರಿಗೆ, ಆನ್ಲೈನ್ ಟ್ರಾನ್ಸ್ಫರ್ ಮಾಡುವ ಅಂತ ಹೇಳಿ. ಅಂದ್ರೆ ಆ ಕಾನ್ಫಿಡೆನ್ಸ್, ಧೈರ್ಯ ಇಲ್ಲ ಅವರಿಗೆ. ಬಟ್ ಆ ಧೈರ್ಯ ಆ ಟೈಮಲ್ಲಿ ನಿಮ್ಮ ತಾತ ಏನಿದೆ ಆ ಧೈರ್ಯ ತಕೊಂಡು ಅಜ್ಜನಿ, ಅಂದ್ರೆ ಮೊದಲಿನ ಕಾಲದಲ್ಲಿ ಎಲ್ಲರಿಗೆ ಧೈರ್ಯ ಇರ್ತಿತ್ತು. ಯಾರಂದ್ರೆ ಡಿಫರೆನ್ಸ್ ಈಗಿನ ಜನರೇಷನ್ಗೂ ಆಗ ಅದಕ್ಕೆ ಒಂದು ಕಾರಣ ಉಂಟು. ಆಗ ಸ್ಟ್ರಗಲ್ ಲೈಫ್ ಅಲ್ಲಿ ನೋಡಿ, ಯಾರಿಗೆ ಸ್ಟ್ರಗಲ್ ಬರ್ತದೆ, ಕಷ್ಟದಲ್ಲಿ ಜೀವನ ಮಾಡ್ತಾರೆ, ಅಥವಾ ಅಲ್ಲಿ ಆಪ್ಷನ್ ಇಲ್ಲ, ನಿಮ್ಗೆ ಕಂಫರ್ಟ್ ಇಲ್ವೇ ಇಲ್ಲ, ಆಪ್ಷನ್ ಇಲ್ಲ, ಮಾಡ್ಲೇಬೇಕು, ಅದೇ ಮಾಡುದೇ. ಕರೆಕ್ಟ್. ಸೊ ಆ ರೀತಿ ಈಗ ನೋಡಿ, ನಡ್ಕೊಂಡು ಹೋಗುದು ಆಗ ದೊಡ್ಡ ವಿಷಯ ಇರ್ಲಿಲ್ಲ, ಯಾಕಂದ್ರೆ ಎಲ್ಲರೂ ನಡ್ಕೊಂಡೇ ಹೋಗ್ತಾರೆ. ಅಲ್ಲಿ ಬಡವ ಶ್ರೀಮಂತ ಅಂತ ಇಲ್ಲ, ಯಾರು ನೋಡ್ತಾರೆ ಯಾರು ಜಡ್ಜ್ ಮಾಡ್ತಾರೆ ಅಂತ ಇರ್ಲಿಲ್ಲ, ಯಾಕಂದ್ರೆ ಎಲ್ಲರೂ ನಡ್ಕೊಂಡೇ ಹೋಗುದಲ್ವಾ, ಜಡ್ಜಿಂಗ್ ಇದೆ ಅಲ್ಲಿ ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಆಗ ಅದು ಕಾಮನ್. ಅದೇ ಈಗ ನಡ್ಕೊಂಡು ಹೋದ್ರೆ, ಈಗ ನಮ್ಗೆ ಕೇಳ್ತಾರೆ ಯಾರು, ನಾವು ತುಂಬಾ ನಡ್ಕೊಂಡು ಕಾರ್ ಇಲ್ವಾ, ಎಲ್ಲಿ ಹಾಳಾಗಿದ್ದ ಅಂತ ಹಾಗೆ ಕೇಳ್ತಾರೆ, ಅಂದ್ರೆ ಅವರಿಗೆ ಅದು ಆಶ್ಚರ್ಯ ಆಗ್ತದೆ. ಹೌದು, ಅದೊಂದು ಬೇರೆ ಒಂದು ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗಿದೆ. ಅದು ಡಿಫರೆನ್ಸ್ ಹಾಗೆ. ಸೊ ಇವತ್ತಿನ ಪರಿಚಯ ನಾವು ಸ್ಟಾರ್ಟ್ ಮಾಡಿದ್ದು ಇವರು ಫಿನ್ಪ್ರಭದ್ದು ಫೌಂಡರ್ ಅಂತ. ಬಟ್ ನಾವು ಇವರ ಸ್ಟೋರಿ ಕೇಳುವಾಗ ನಾವು ಆರ್ಟ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಅಲ್ಲಿಂದ ಫಿನ್ಪ್ರಭದ್ದು ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ, ಇವರು ಹೇಳಿದ ಪ್ರಕಾರ ಊಟದ ತಟ್ಟೆಯಲ್ಲಿ ಹೇಗೆ ಬೇರೆ ಬೇರೆ ಪದಾರ್ಥ ಪಲ್ಯಗಳು ನೆಸೆಸಿಟಿ ಇದೆ,
ಸೊ ಇವತ್ತು ನಾವು 2-3 ಪಲ್ಯಗಳ ಬಗ್ಗೆ ತಿಳ್ಕೊಂಡ್ವಿ. ಸೊ ಅದು ಫುಲ್ ಮೀಲ್ಸ್ ಆಗೋದಕ್ಕೆ ಇನ್ನೂ ಸ್ಟೋರಿ ಬಾಕಿ ಇದೆ. ಸೊ ಅದನ್ನ ನಾವು ಇನ್ನು ಮುಂದಿನ ಎಪಿಸೋಡ್ಸ್ ಅಲ್ಲಿ ತಿಳ್ಕೊಳ್ಳೋಣ. ಅದನ್ನು Thank ನಾವು you. ಪಾರ್ಟ್ ಬೈ ಮಾಡೋಣ. ಹ. ಎಲ್ಲರಿಗೆ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇರಲಿ ನೆಕ್ಸ್ಟ್ ಎಂತ ಬರ್ತದೆ ಹೌದು. ಅಂತ ಹೇಳಿ. ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಅನ್ನ ನಾವು ನೆಕ್ಸ್ಟ್ ಎಪಿಸೋಡ್ಸ್ ಅಲ್ಲಿ ಹಾಕ್ಲಿಕ್ಕಿದ್ದೇವೆ ಅಂತ ಹೇಳಿ. ಸೊ ಏನ್ ಚಾಲೆಂಜಸ್ ಸರ್ ಫೇಸ್ ಮಾಡಿದ್ದಾರೆ ಅಂತ ಹೌದು. ಸೊ ಇನ್ನು ಮುಂದಿನ ಎಪಿಸೋಡ್ಸ್